Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ನನಗೆ ಆಫೀಸಿಗೆ ಲೇಟ್ ಆದ್ರೆ ನನ್ನ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಪ್ರತಿ ಸರಿ ಹೀಗೆ ಮಾಡ್ತಿಲ್ಲ ಯಾಕೆ? ಅಯ್ಯೋ ಸಾರಿ ರೀ, ಹೋಗ್ಲಿ ಬಿಡಿ. ನಾನು ದೇವಸ್ಥಾನಕ್ಕೆ ಹೋಗಿದ್ದು ನಿಮಗೆ ಒಳ್ಳೇದಾಗ್ಲಿ ಅಂತಾನೆ. ಹಾ ನಿಧಾನ. ಎಲ್ಲ ಚೆಲ್ಬಿಟ್ಯಾ? ಹಿಂಗೆ ಹೋಗ್ಲಾ ಆಫೀಸ್ಗೆ ನಾನು? ಅಯ್ಯೋ ಇಷ್ಟಕ್ಕೆಲ್ಲ ಏನು ಆಗಲ್ಲ ಬಿಡಿ. ಏನೇನು ಆಗಲ್ಲ. ಪ್ರೆಸೆಂಟೇಷನ್ ನಡಿಬೇಕಾದ್ರೆ ಎಲ್ಲರೂ ನನ್ನ ಮುಖ ನೋಡ್ಬೇಕು, ಎಲ್ಲರ ಗಮನ ನನ್ನ ಮಾತಿನ ಮೇಲೆ ಇರಬೇಕು. ಈ ತರ ಕಲೆ ಆಗಿದ್ರೆ ಎಲ್ಲರೂ ಇದನ್ನೇ ನೋಡ್ತಾರೆ. ನಾನು ಮಾತು ಯಾವನು ಕೇಳಿಸ್ಕೊಳಲ್ಲ. ನೀನ್ ಎಷ್ಟು ಸರಿ ಹೇಳಿದ್ರು ಬುದ್ಧಿನೇ ಬರಲ್ಲ. ಅಯ್ಯೋ ರೀ ರೀ ದೇವ್ರೆ ನನ್ನ ಮೇಲಿನ ಕೋಪಕ್ಕೆ ನೀನ್ ಪ್ರಸಾದ ತಗೊಳ್ದೆ ಹಾಗೆ ಹೋಗ್ಬಿಟ್ರು. ನೀನ್ ಕೋಪ ಮಾಡ್ಕೋಬೇಡ ಪ್ಲೀಸ್. ಅವ್ರಿಗೆ ಒಳ್ಳೇದಾಗ್ಲಪ್ಪ. ಹಾಳಾದ ಗಾಡಿ ಇವನೇ ಕೈಕೊಡುತ್ತೆ. ಎಲ್ಲ ಸಮಸ್ಯೆಗಳು ನನಗೆ ಬಂದು ಸಾಯುತ್ತೆ. ಮೊದಲೇ ಲೇಟ್ ಆಗಿದೆ. ಪ್ರೆಸೆಂಟೇಷನ್ ಏನಾಗುತ್ತೋ ಏನೋ. ಅಯ್ಯಯ್ಯೋ ಛೇ, ಇದು ಬೇರೆ ಅರ್ಧೋಯ್ತಾ? ಛೇ, ನನ್ನ ನಾಣೆ ಬರನೇ ಸರಿ ಇಲ್ಲ. ಇವಾಗ ಇದನ್ನ ಹಾಕೊಂಡು ನಾನು ಆಫೀಸ್ಗೆ ಹೆಂಗ್ ಹೋಗ್ಲಿ? ಅಣ್ಣ ಟೈಮು ಕೆಟ್ಟ ಟೈಮು. ಏನಣ್ಣ, ಯಾರು ಇರಲಿ ಇಲ್ಲದೆ ಇರಲಿ, ನಾನು ಮಾತ್ರ ಒಂದು ನಿಮಿಷ ನಿಲ್ಲಲ್ಲ ಅಂತ ಮುಂದೆ ಹೋಗೋ ಟೈಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದಣ್ಣ? ಅಪ್ಪ, ಗಡಿಯಾರದಲ್ಲಿ ಮುಳ್ಳಿರುತ್ತೆ. ಆ ಮುಳ್ಳು ಟೈಮ್ ನೋಡ್ಕೊಂಡು ಚುಚ್ಚುತ್ತೆ. ಚುಚ್ತು ಹರಿದೋಯ್ತು. ಈಗ ಆಫೀಸ್ಗೆ ಹೆಂಗ್ ಹೋಗ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗೇನು ನಿನಗೆ ಟೈಮ್ ತಾನೇ ಬೇಕು? 10 ಎಷ್ಟಣ್ಣ? 10 ನೋಡಿದೆ ಅಣ್ಣ, ಟೈಮ್ ಕೆಟ್ಟಿದೆ ಅಂತ ಹೇಳಿದೆ. ಆದರೆ ಈಗ ಆ ಟೈಮೇ ನಿನ್ನನ್ನು 10 ಅಂತ ಹೇಳ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲನೂ ನಮ್ಮ ಕಣ್ ಮುಂದೆನೇ ಇರುತ್ತಣ್ಣ. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಬಣ್ಣ ನಮ್ಮ ಒಳಗಡೆ ಇರಬೇಕಷ್ಟೇ. ಅಪ್ಪ, ನಿನ್ ಬೋಧನೆ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಆಫೀಸಲ್ಲಿ ಮೀಟಿಂಗ್ ಇದೆ, ಶರ್ಟ್ ಹರಿದೋಗಿದೆ, ಹೆಂಗ್ ಹೋಗ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ದಯವಿಟ್ಟು ಹೋಗಪ್ಪ. ಅಣ್ಣ, ಬಣ್ಣ ಬಳಿಯೋನು ಇವನ್ಗೇನು ಗೊತ್ತಿರಲ್ಲ ಅಂತ ಅನ್ಕೋಬೇಡಿ ಅಣ್ಣ. ಜಗತ್ನಲ್ಲಿ ಬೇಡ ಅಂತ ಬಿಟ್ಟವ್ರೆ ಒಂದಿನ ಉಪಯೋಗಕ್ಕೆ ಬರೋದು. ಜನ ಒಂಥರ ನೋಟಿದ್ದಂಗಣ್ಣ. ಕೆಲವೊಂದ್ಸಲ ಕೆಲವೊಂದ್ ಕಡೆ ಉಪಯೋಗಕ್ಕೆ ಬರ್ತಾರೆ. ಇವಾಗೇನು ಈ ಹರಿದೋಗಿರೋ ಶರ್ಟ್ ಹಾಕೊಂಡು ಆಫೀಸ್ಗೆ ಹೆಂಗ್ ಹೋಗೋದು ಅಂತಲ್ವಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಶರ್ಟ್ ಬಿಚ್ಕೊಡ್ತೀನಿ, ಹಾಕೋತೀರಣ್ಣ? ಏನೋ ನಿನ್ ಶರ್ಟ್ ಹಾಕೊಂಡು ನಾನು ಮೀಟಿಂಗ್ ಹೋಗ್ಬೇಕಾ? ಅಣ್ಣ ಪುಣ್ಯಾತ್ಮ, ತಮಾಷೆ ಮಾಡಕ್ಕೆ ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ? ಮೊದಲೇ ಶರ್ಟ್ ಹರಿದೋಗಿದೆ. ಭಗವಂತ, ನನಗೆ ಯಾಕೆ ಈ ಕಷ್ಟಗಳು ಕೊಡ್ತೀಯಾ? ಅಣ್ಣ, ಈ ಕೋಪ, ಆತಂಕ, ಆವೇಶ, ಸ್ನೇಹ ಇದೆಲ್ಲಾನು ಒಂದು ಬಣ್ಣ. ನಾವು ಖಾಲಿ ಗೋಡೆಗೆ ಬಣ್ಣ ಬಳಿತೀವಿ, ಆ ದೇವರು ಖಾಲಿ ಮನಸ್ಸಿಗೆ ಬಣ್ಣ ಬಳಿದು ಕಳಿಸ್ತಾನೆ. ಅದ್ರಲ್ಲಿ ಯಾವ್ದು ಹೆಚ್ಚಿಗೆ ಇರಬೇಕು ಅಂತ ನಾವು ತಾನೇ ನಿರ್ಧಾರ ಮಾಡ್ಬೇಕಲ್ವಣ್ಣ? ಆಹಾ, ನೀನು ಗೋಡೆ ಮೇಲೆ ಪೇಂಟ್ ಬೆಳೆಯೋನಾದ್ರು ನಿನ್ನ ಮಾತುಗಳು ಪೇಂಟಿಂಗ್ ತರ ಇದೆ. ಆದ್ರೆ ಅದನ್ನ ಕೇಳಿ ಅರ್ಥ ಮಾಡ್ಕೊಳಕ್ಕೆ ನನಗೆ ಪೇಷನ್ಸ್ ಇಲ್ಲ. ಈಗೇನಪ್ಪ, ಈ ಶರ್ಟ್ ಕೊಡ್ತೀಯಾ? ನಿನಗೇನು ತೊಂದರೆ ಇಲ್ಲ ತಾನೆ? ಅಣ್ಣ, ನನಗೇನು ತೊಂದರೆ ಇಲ್ಲ. ನಾನು ನಿಮ್ಗೋಸ್ಕರನೇ ಬಂದಿದ್ದೀನಿ ಅನ್ಕೊಳ್ಳಿ. ನನಗೋಸ್ಕರ ಬಂದ್ಯೋ, ನನ್ನ ಟೈಮಿಗೆ ಸರಿಯಾಗಿ ಬಂದ್ಯೋ ಗೊತ್ತಿಲ್ಲ. ಒಟ್ನಲ್ಲಿ ಭಗವಂತ ಬಂದಾಗ ಬಂದೆ. ಶರ್ಟ್ ಬಿಚ್ಕೊಡು, ನನ್ನ ಶರ್ಟ್ ನಿಂಗೆ ಕೊಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.